ನನ್ ಮಗನ್ ಬಗ್ಗೆನೆ ಬಾಯಿಗೆ ಬಂದ ಮಾತಾಡ್ತಾ ಇದ್ಯಾ? ಮೊದ್ಲು ಹೇಳೋ. ಆಯ್ತಾ? ಈ ನಿನ್ನ ಮಗ ಇವರು ನನ್ನ ಮಗನ್ಗೆ ಹುಡುಗ ಹೊಡೆಸಿದ್ದಾನೆ. ನೀವಿಂತ ನೀಚ ಮಟ್ಟ ಕಿಳಿತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಇವತ್ತು ನಿಮ್ಮ ಮಗ ಮಾಡಿರೋ ಕಚ್ಚಡ ಕೆಲಸಕ್ಕೆ ನಿಮ್ಮ ಒಬ್ಬೊಬ್ಬರನ್ನು ಬಾಳೆ ಕಂಬ ತರ ಕತ್ತರಿಸಾಕ್ಬಿಡ್ಬೇಕು ಅನ್ನಿಸ್ತಾ ಇದೆ. ನೀವ್ ನನಗೆ ಎಷ್ಟು ಅವಮಾನ ಬೇಕಾದ್ರೂ ಮಾಡಿ, ಅಥವಾ ನನ್ನ ಕಪಾಳದ ನಾಲ್ಕೆ ಬಾರಿಸ್ತೀರಾ ಬಾರಿಸ್ಬಿಡಿ, ಸುಮ್ಮನೆ ಇರ್ತೀನಿ. ಆದ್ರೆ ಒಂದಂತೂ ನೆನಪಿಟ್ಕೊಳ್ಳಿ, ಇನ್ನೊಂದು ಸಲ ನಮ್ಮ ಯಜಮಾನ್ರ ತಂಟೆಗೋ ನನ್ನ ಮಕ್ಕಳ ತೊಂಟೆಗೋ ಬಂದ್ರೆ ಅಣ್ಣಂದ್ರು ಅಣ್ಣನ ಮಕ್ಕಳು ಅಂತಾನು ನೋಡಲ್ಲ, ಸಿಗುದು ತೋರಣ ಕಟ್ಟಿಬಿಡ್ತೀನಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದು ಹೆಂಗಸು ಅನ್ನೋದನ್ನ ಮರೆತು ತುಂಬಾನೇ ಮಾತಾಡ್ತಿದ್ದೀರಾ. ಏಯ್, ಏನೋ ಹೆಂಗಸು ಅಂತ ತುಚ್ಛವಾಗಿ ಮಾತಾಡ್ತಾ ಇದ್ಯಾ? ಈ ಕೈಗೆ ತುತ್ತು ತಿನ್ಸಕ್ಕೂ ಬರುತ್ತೆ, 4 ತದಕಕ್ಕೂ ಬರುತ್ತೆ. ಹೌದು, ನಾನೇ ನಿಮ್ಮ ಮಗನ ಹೊಡೆದಿದ್ದು. ಏನಿವಾಗ? ಯಾರು ನನ್ನ ಮಾಡ್ಕೊಳಕ್ ಆಗೋದಿಲ್ಲ. ಅದು ನಿನ್ನ ಭ್ರಮೆ. ಇವತ್ತು ನನ್ನ ಮಕ್ಕಳು ನಿನ್ನ ಹೊಡಿದೆ ಸುಮ್ನೆ ಬಿಟ್ಟಿದ್ದಾರೆ ಅಂದ್ರೆ ಅದು ಅವರು ಮೇಲಿಟ್ಟಿರೋ. ನಾನು ಈಗಲೂ ಒಂದೇ ಒಂದು ಮಾತು ಹೂ ಅಂದ್ರೆ ನಿನ್ನ ಕಾಪಾಡಕ್ಕೆ ಆ ದೇವರು ಬರ್ಬೇಕಾಗತ್ತೆ. ಇಷ್ಟಕ್ಕೂ ಏನೋ ನಿನ್ ಸಮಸ್ಯೆ? ಕಂಡಲ್ಲಿ ನನ್ನ ಮಗ ವಲ್ಲಭನ್ನ ಯಾಕೋ ಹೊಡಿತಾ ಇದ್ಯಾ? ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ, ತಪ್ಪು ನಿಮ್ಮ ಮಗಳಿಂದಾನೂ ಆಗಿದೆ. ಹಾಗಂತ ನಿಮ್ಮ ಮಗಳಿಗೆ ನಮ್ಮ ಮನೇಲಿ ನಾವು ಶಿಕ್ಷೆ ಕೊಟ್ವಾ? ಸೊಸೆ ಅಂತ ಒಪ್ಪಿ ಮನೆಗೆ ಸೇರಿಸ್ಕೊಂಡು ಸ್ವಂತ ಮಗಳಾಗಿ ನೋಡ್ಕೋತಾ ಇಲ್ವಾ? ನಿಮಗಂತೂ ಅಷ್ಟು ದೊಡ್ಡ ಮನಸ್ಸಿಲ್ಲ. ಕಡೆ ಪಕ್ಷ ಮನುಷ್ಯತ್ವನಾದ್ರೂ ಮರಿಬೇಡಿ. ಇನ್ನೊಂದು ಸಲ ನನ್ನ ಮಗನಿಗೆ ಹೀಗೆ ಹೊಡೆಯೋದು ಬಡಿಯೋದು ಇಟ್ಕೊಂಡ್ರೆ ಹುಷಾರ್. ಆ ಶ್ರೀಕಂಠು ನಮ್ ವಲ್ಲಭನ ಕೊಡ್ತಿದ್ದಾನೆ ಗೊತ್ತಾರೆ. ಅವ್ನ ಮುಖ ನೋಡಕ್ ಆಗ್ತಿಲ್ಲ. ಒಂದ್ಸಲ ಬನ್ನಿ ವಲ್ಲಭನ್ ನೋಡ್ರಿ, ಬನ್ರಿ. ರೀ, ಏನ್ ಹಾಗೆ ನಿಂತಿದ್ದೀರಾ? ಆ ಗಿರಿಜನ್ ನಿಮ್ಮನ್ನ ಬಾವನ್ನ ನನ್ ಮಗನ್ನ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಹೋಗ್ತಾ ಇದ್ದಾಳೆ. ಸುಮ್ಮನೆ ನಿಂತಿದ್ದೀರಲ್ಲ, ಬೈರಿ ಅವಳನ್ನ. ಬಾರ ಒಳಗೆ. ನೋಡ್ರಿ ನಮ್ಮ ವಲ್ಲಭನ್ ಹೇಗ್ ಹೊಡೆದಿದ್ದಾರೆ ನೋಡ್ರಿ, ಇಲ್ಲಿ ನೋಡ್ರಿ. ಅಲ್ಲ, ರಕ್ತ ಬರೋ ಹಾಗೆ ಹೊಡೆದಿದ್ದಾರಲ್ಲ, ಮನಸ್ಸತ್ವ ಇಲ್ವಾ ಅವ್ರಿಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಅದಕ್ಕೆ ಇವತ್ತು ಅವ್ರಿಗೆ ಹೋಗಿ ಬಾಯಿಗೆ ಬಂದ ಹಾಗೆ ಬೈದ್ ಬಂದಿದ್ದೀನಿ. ಇನ್ನೊಂದು ಸಲ ನನ್ನ ಮಕ್ಕಳ ತಂಟೆಗೆ ಬರಬಾರ್ದು. ಮಾಧವ, ಇದಕ್ಕೋಸ್ಕರ ನೀನು ಆಫೀಸ್ ಕೆಲಸ ಬಿಟ್ಟು ಬಂದ್ಯಾ? ಅದು ನನ್ ಕೆಲಸ ಮುಗಿಸಿನೇ ಬರ್ತಿದ್ದೆ, ಅಷ್ಟರಲ್ಲಿ ಫೋನ್ ಬಂತು. ಏನಾರಾಗ್ಲಿ, ಇನ್ಮೇಲೆ ಈ ತರ ಬೇಡದಿರೋ ವಿಷಯಕ್ಕೆಲ್ಲ ನೀನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ, ತಿಳಿತಾ? ಸರಿಯಪ್ಪ. ಏ ಸುಂದ್ರ, ಅಂಗಡಿಲಿ ಕೆಲಸ ಇಲ್ವಾ ನಿಂಗೆ? ಹಾಕ್ತೀನಿ ನೋಡು, ಬೆಟ್ಟ ಅವರಷ್ಟು ಕೆಲಸ ಇದೆ, ಅದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಆ ಕೆಲಸ ನಾನ್ ಮಾಡ್ಬೇಕಾ? ಹೋಗೋ. ಸರಿ ಬಾಬಾ, ಈಗಲೇ ಹೋಗ್ತೀನಿ. ರೀ, ಏನ್ರಿ ಇದು?
ವಲ್ಲಭ ಇಷ್ಟೆಲ್ಲ ಗಾಯ ಆಗೋ ತರ ಹೊಡೆಸ್ಕೊಂಡ್ ಬಂದಿದ್ದಾನೆ, ನಿಮ್ಗೆ ಆಫೀಸು ಅಂಗಡಿ ಇದೇ ಮುಖ್ಯ ಆಗೋಯ್ತಾ? ಹೆತ್ತ ಅಪ್ಪ ಅಮ್ಮನ ನೋವು ಅವರು ಕಾಣಿಸೋದಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಇದೆಲ್ಲ ಕಾಣುತ್ತೆ? ರೀ ಸಾರ್ ಹೇಳಿದಾರಲ್ಲ ನನಗೆ, ಯಾರಾದ್ರೂ ಬಂದು ಅವನ ಬಗ್ಗೆ ನನ್ನ ಹತ್ರ ಕೇಳಿದ್ರೆ ಮಗನೇ ಅಲ್ಲ ಅಂತ ಹೇಳ್ಬಿಡಿ ಅಂತ. ಅಂತದ್ರಲ್ಲಿ ನಾನು ಹೋಗಿ ಅವ್ರ ಸೇವೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳು? ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಬಿಡ್ಬೇಕು ಗಿರಿಜಾ. ಅವ್ರಿಗೇನೇ ಆದ್ರೂ ನಾವು ಪ್ರಶ್ನೆ ಮಾಡಬಾರ್ದು. ಸಾಕು ರೀ, ಯಾಕ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಆಡ್ತಿರೋ ಒಂದೊಂದು ಮಾತು ನನಗೆ ಎಷ್ಟು ನೋವು ಕೊಡ್ತಿದೆ ಅಂದ್ರೆ ಪಾಪ ವಲ್ಲಭಂಗೆ ಇನ್ನೆಷ್ಟು ನೋವು ಆಗ್ತಿರ್ಬೇಕು ಹೇಳಿ. ಹೊರಗಡೆ ಆಗೋ ಗಾಯಕ್ಕೆ ಮುಲಾಮ್ ಇದೆ, ಒಳಗಡೆ ಆಗೋ ಗಾಯಕ್ಕೆ ಮುಲಾಮ್ ಇಲ್ಲ. ಅದ್ ಹಾಗಲ್ಲ ಗಿರಿಜಾ, ಅಂಗಡಿಗೆ ಹೋದವನು ಬುಕ್ ಮರ್ತಿದ್ದೀನಿ ಅಂತ ವಾಪಸ್ ಬಂದೆ ಅಷ್ಟೇ. ನನಗೆ ತುಂಬಾ ಕೆಲಸ ಇದೆ, ತಲೆ ತಿನ್ಬೇಡ. ವಲ್ಲಭ, ನೀನೇನ್ ಬೇಜಾರ್ ಮಾಡ್ಕೋಬೇಡಕ್ಕಂದ, ನಿಮ್ಮಪ್ಪ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ. ಅಮ್ಮ, ಅಪ್ಪನ ಕೋಪ ಯಾಕೆ ಅಂತ ನಂಗೆ ಅರ್ಥ ಆಗ್ತದೆ ಅಮ್ಮ. ಆದರೆ ನಿನ್ನ ಕಣ್ಣಲ್ಲಿ ನೀರು ನಂಗೆ ಅರ್ಥ ಆಗ್ತಲ್ಲ. ಏಯ್ ಶ್ರೀಕಂಠ, ಏನೋ ನಿಂದ ಅತಿರೇಕ? ಯಾಕೋ ವಲ್ಲಭನ್ ಹೊಡ್ಸಿದ್ದು? ನೀನ್ ಸುಮ್ನಿರಜ್ಜಿ, ಏನ್ ಮಾಡ್ಬೇಕಂತ ನನಗೆ ಗೊತ್ತು. ಬುದ್ಧಿ ಹೇಳೋದಕ್ಕೆ ಬರ್ಬೇಡ. ದೊಡ್ಡಪ್ಪ, ಏನೋ ದೊಡ್ಡಪ್ಪ, ನಾನು ಆವತ್ತಿಂದ ನೋಡ್ತಾನೆ ಇದ್ದೀನಿ. ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡು ಸಾಯ್ತಾನೆ ಇದೆಯಾ? ಅವತ್ತು ನೋಡಿದ್ರೆ ಆ ಗಣೇಶ ಹಬ್ಬದಲ್ಲಿ ಆ ನನ್ನನ್ನು ಮರ್ಯಾದೆ ತೆಗಿತೀನಿ ಅಂತ ನೀನೇ ನಿನ್ ಪಾಡಿಗೆ ಏನೇನೋ ಪ್ಲಾನ್ ಮಾಡ್ಬಿಟ್ಟು ಅಲ್ಲೂ ಮರ್ಯಾದೆ ತೆಗೆದೆ. ಇವತ್ ನೋಡಿದ್ರೆ ಆ ವಲ್ಲಭಂಗ್ ಹೊಡ್ಸಿ ನಮ್ ಮುಂದೆ ಮಾತಾಡೋಕೆ ಹೆದರ್ತಿದ್ದ ಆ ಗಿರ್ಜಾ ನಮ್ ಹೆಸರು ಕೂಗಿ ಬೈದು ಅವಮಾನ ಮಾಡಂಗ್ ಮಾಡ್ಬಿಟ್ಟಲ್ಲೋ. ಎಲ್ಲ ನುಂಗಿ ನೀರ್ ಕುಡಿದ್ರು. ನೆನ್ಸ್ಕೊಂಡ್ರೆ ಎಲ್ಲ ಉರಿತಾ ಇದೆ. ನಿನ್ನೆವರೆಗೂ ನಮ್ಗಳ ಜೊತೆ ಇದ್ದ ಅಮ್ಮು ಈಗ ಅವ್ರ ಮನೆಗೆ ಹೋಗಿ ಕಣ್ಣೀರ್ ಹಾಕ್ತಿರ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಕೋಪ ಬರ್ದೇ ಇರುತ್ತೆ ದೊಡ್ಡಪ್ಪ, ನೀವೇ ಹೇಳಿ. ಯಾವಳ ನಿನ್ ತಂಗಿ? ಯಾವಳ ನಿನ್ ತಂಗಿ? ಅವನ ಜೊತೆ ಓಡದಲ್ಲ ಅವಳು. ಆ ಕ್ಷಣದಿಂದಲೇ ಅವಳ ಮಗಳೆಲ್ಲ ಸತ್ತೋದು ಅಂತ ಹೇಳಿಲ್ವ ನಾನು? ನನ್ನ ಮಗಳೇ ಅಲ್ಲ ಅಂದ್ಮೇಲೆ ನಿನ್ಗೆ ಹೇಗೋ ತಂಗಿ ಆಗ್ತಾಳೆ? ಯಾವಳೋ ಯಾವನ ಜೊತೆ ಓಡಿದ್ರೆ ಅದಕ್ಕೂ ನಮ್ಗೆ ಏನೋ ಸಂಬಂಧ? ಅವ್ರು ಏನ್ ಸಾಯ್ಲಿ ಬಿಡು. ಇನ್ನೊಂದ್ಸಲ ಇಂಥ ಅತಿರೇಕನ ಮಾಡ್ಕೊಂಡ್ರೆ ಹುಷಾರ್. ಅರ್ಥ ಆಯ್ತೇನೋ? ಇನ್ನೊಂದ್ಸರಿ ಆ ತರ ಕೆಲಸ ಮಾಡಿದ್ರೆ ಅಣ್ಣ ಆದ್ರೆ ಹೊಡೆದು ಬೈದು ಬುದ್ಧಿ ಹೇಳಿದರೆ ನಾನ್ ಸಾಯಿಸೇ ಬಿಡ್ತೀನಿ. ಏನತ್ತೆ ಇದು? ನಿಮ್ ಮಗ ನನ್ ಮಗನ ಮೇಲೆ ಕೈ ಮಾಡಿದ್ರು ನೀವು ಸುಮ್ಮನೆ ಇದ್ದೀರಾ? ಹೌದು, ನನ್ನ ಮಗ ನಿನ್ ಮಗನ ಮೇಲೆ ಕೈ ಮಾಡ್ದ. ಯಾಕೆ ಹೇಳು? ಇವನು ಆ ವಲ್ಲಭನ ಮೇಲೆ ಕೈ ಮಾಡಿದ್ದಕ್ ತಾನೆ. ಅಲ್ಲ, ಶ್ರೀಕಂಠ ವಲ್ಲಭನ್ ಮೇಲೆ ಕೈ ಮಾಡಿದ್ದು ಅವನ್ ತಂಗಿ ಮೇಲಿರೋ ಮಮಕಾರದಿಂದ ತಾನೆ? ಹೌದು ಕಣೆ, ತಂಗಿ ತಂಗಿ ಅಂತಿದ್ದಾನ ಇವನು. ತಂಗಿ ಗಂಡ ಏನಾಗ್ಬೇಕು ಇವನಿಗೆ ಹೇಳು? ತಂಗಿ ಗಂಡ ಬಾವ ಆಗ್ತಾನೆ, ಆದ್ರೆ ಆ ವಲ್ಲಭ ನಮ್ ಯಾರಿಗೂ ಏನೂ ಅಲ್ಲ. ಸುಮ್ನಿರು ಇಂದ್ರ, ಇವ್ರುಗಳ ದೇಶಕ್ಕೆ ನೀನ್ ಸೀಮೆ ಎಣ್ಣೆ ಸುರಿಬೇಡ. ಇವನಿಗೆ ಭಾವ ಆಗ್ಬೇಕು. ಯಾರಾದ್ರೂ ಭಾವಂಗ್ ಹೊಡಿಸ್ತಾರೇನು? ನನ್ನ ಮಗ ಮಾಡಿದ ನಿನ್ ಮಗ ಮಾಡಿದ ನಿನ್ ಮಗ ಮಾಡಿದ್ ಸರಿ ಅಂದ್ರೆ ಸೂರ್ಯನು ಇವನಿಗೆ ಹೊಡೆದಿದ್ದು. ನೀನ್ ಒಬ್ನೇ ಕಣೋ ತಂಗಿ ದೊಡ್ಡಪ್ಪ ಅಂತ ಕುಣಿತಾ ಇದ್ಯಾ, ಆದ್ರೆ ಇಲ್ಲಿ ಯಾರಿಗೂ ನಿನ್ ಮೇಲೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇಲ್ಲ ಕಣೋ. ಯಾಕೋ ಹಿಂಗ್ ಒದ್ದಾಡ್ಕೊಂಡು ಸಾಯ್ತಾ ಇದ್ಯಾ? ನೀನ್ ಸುಮ್ನಿರಮ್ಮ, ನೀನ್ ಅವ್ರ ತರನೇ ಮಾತಾಡ್ಬೇಡ. ನನ್ ಮನ್ಸಲ್ಲಿ ಉರಿತಾ ಇರೋ ಬೆಂಕಿ ಇನ್ನೂ ಆರಿಲ್ಲ. ಏ ಅಮ್ಮು,
ಅಕ್ಕ ಇದೇನಮ್ಮು ಬೆಳಗ್ಗೆ ಹೋಗ್ತಾ ವಲ್ಲಭನ್ ಜೊತೆ ಹೋಗಿದ್ದೆ, ಈಗ ಒಬ್ಳೆ ನಡ್ಕೊಂಡ್ ಬರ್ತಾ ಇದ್ಯಾ? ಅಯ್ಯೋ ಸುಮ್ಮನೆ ಅಕ್ಕ, ಒಂದ್ ಸ್ವಲ್ಪ ತರ ನೆಮ್ಮದಿಯಾಗಿರೋಣ ಅಂತ ಹೇಳಿದ್ರೆ ಮತ್ತೆ ಆ ಕಾಡ್ ಪಪ್ಪನ ಹೆಸರು ಹೇಳಿ ನನ್ ಮೂಡೇ ಆಫ್ ಮಾಡ್ತಿದ್ದೀರಾ. ಏ ಅವ್ನೀಗ ನಿನ್ ಗಂಡ ಕಣೆ. ಅಯ್ಯೋ ಯಾವ ಸಣ್ಣ ಗಂಡನೇನೋ, ಅವನ ವಿಷಯ ಬಿಡಿ ಅಕ್ಕ, ನೀವು ಬನ್ನಿ. ಅಣ್ಣ ಅಣ್ಣ ಬೇಜಾರ್ ಮಾಡ್ಕೋಬೇಡ. ತವ್ರ ಮನೆಯವ್ರ ಎದುರುಗಡೆ ಬಂದ್ರು ಮಾತಾಡಿಸ್ದೆ ಹೋದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗ್ ಗೊತ್ತು. ಆದ್ರೆ ಬೇರೆ ದಾರಿ ಇಲ್ಲ, ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರ್ಬೇಕು. ಬರೋರ್ಗು ನಾವ್ ಕಾಯಲೇಬೇಕು. ಈಗ ನಾನು ನೀನು ಒಂದೇ ದೋಣಿ ಇದ್ದೀವಮ್ಮ, ಆದ್ರೆ ನಾವ್ ಗಟ್ಟಿ ಆಗ್ಬೇಕು. ನೋಡು 1.5 ತಿಂಗಳಾಯ್ತು ನಾನ್ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ. ನಿನಗಾದ್ರೆ ನಮ್ಮನೆ ಹೊರಗಡೆನೆ ತವ್ರ ಮನೆ, ಅಟ್ಲೀಸ್ಟ್ ಅವ್ರನ್ನ ನೀವ್ ನೋಡ್ಬೋದು. ಆದ್ರೆ ಅವ್ರನ್ನ ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ನಾನ್ ಫೋನ್ ಮಾಡಿದ್ರು ಅವ್ರು ತೆಗಿಯಲ್ಲ. ಆದ್ರೂ ಮನ್ಸ್ ಗಟ್ಟಿ ಮಾಡ್ಕೊಂಡು ನಗ್ತಾ ಇದ್ದೀನಿ. ನೀನು ಅಷ್ಟೇ, ಕಣ್ಣೀರ್ ಹಾಕ್ಬಾರ್ದು. ನಂತರ ಇರೋದನ್ನ ಮಾಡ್ಕೋಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ನೋಡು ಈ ತರ ಮುಖನ ಸಪ್ಪೆ ಇಟ್ಕೊಂಡು ನಿಂತ್ಕೊಂಬಾರ್ದು. ಬಾ ಮನೆಗೆ ಹೋಗೋಣ, ನೀಗೊಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ. ಬಾ ಬಾ ಅಮ್ಮು. ಅಣ್ಣ ಏನಣ್ಣ ಇದೆಲ್ಲ? ಅವ್ನ್ ಯಾಕೆ ಈ ತರ ಮಾಡಿದಾನೆ? ಆ ಶ್ರೀಕಂಠ್ ಕೈ ಕಾಲ್ ಮುರಿಬೇಕಿತ್ತಣ್ಣ ನೀನು. ಹಿಂಗ್ ಹೊಡ್ದಿದಾನಲ್ಲ, ಅವನಿನ್ ಮನುಷ್ಯನ ಮೃಗನ? ವಲ್ಲಭ ಏನಿದು? ಏನಿದು ಗಾಯ ಎಲ್ಲ? ಏನ್ ಗಾಯನ? ನಮ್ಮಣ್ಣಂಗೆ ನಿಮ್ಮಣ್ಣ ಕೊಟ್ಟಿರೋ ದೀಪಾವಳಿ ಗಿಫ್ಟ್ ಇದು. ನೋಡ್ ಹೇಗ್ ಅಂತ. ನೀವಿಬ್ರು ಮದ್ವೆ ಆಗಿರೋದಕ್ಕೆ ಅವ್ನ್ ಈ ತರ ಮಾಡ್ತಿರೋದು. ನಿನ್ನೆ ನೋಡಿದ್ರೆ ನನ್ ಇವತ್ತು ನಮ್ಮ ಅಣ್ಣನ್ ಹೀಗ್ ಹೊಡೆದಿದ್ದಾನೆ. ನೋಡ ಅಮೂಲ್ಯ, ಅವನಿಗೆ ಹೇಳ್ಬಿಡು ಸುಮ್ನೆ ಇರೋದಕ್ಕೆ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ. ರಕ್ಷಾ, ಅಮ್ಮಗ್ ಯಾಕೆ ಬೈತಾ ಇದ್ಯಾ? ಅವಳೇನ್ ಮಾಡಿದಾಳೆ? ಎಲ್ಲ ಇವಳಿಂದಾನೆ ಅಲ್ವಾ ಅದ್ಗೆ? ಅದ್ ಏನ್ ಮಾಡಿ ನಮ್ಮಣ್ಣನ್ ಕಟ್ಕೊಂಡ್ ಬಂದ್ಲೋ ಗೊತ್ತಿಲ್ಲ. ಮದ್ವೆ ಆಗಿ ಬಂದಾಗಿಂದ ನಮ್ ಮನ್ಸು ಚೂರು ಸರಿ ಇಲ್ಲ. ಅದ್ರ ಮೇಲೆ ಇವಳ ಮನೆಯವ್ರ ಕಾಟ ಬೇರೆ. ಒಂದ್ ತಿಳ್ಕೊ ಅಮೂಲ್ಯ, ನಿಮ್ಗಿಬ್ರಿಗೂ ಮದ್ವೆ ಆಗಿರ್ಲಿಲ್ಲ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣನ್ ಚೆನ್ನಾಗಿ ಬರ್ತಿದ್ದು. ಸುಮ್ನೆ ಒದೆ ತಿಂದ್ ಬಂದಿದ್ದಾನೆ ಅಂದ್ರೆ ನಿಮ್ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತ ಒಂದೇ ಒಂದ್ ಕಾರಣ ಅಮೂಲ್ಯ. ಇಂಥ ಒಳ್ಳೆ ಮನ್ಸಿರೋರ್ಗೆ ಹೊಡೆದಿದ್ದಾನಲ್ಲ, ಅವನೇನ್ ಮನುಷ್ಯನ? ಛೇ, ನನಗ್ ಬರ್ತಾ ಇರೋ ಕೋಪಕ್ಕೆ ಅವನ ಮೇಲೆ ಇವಾಗ್ಲೇ ಕಂಪ್ಲೇಂಟ್ ಕೊಡೋಣ ಅಂತ ಅನಿಸ್ತಾ ಇದೆ. ರಕ್ಷಾ, ಏನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಯಾ? ಹಾಕ್ತೀನಿ ನೋಡು. ಅಮೂಲ್ಯ ನಿನ್ನ ಅತ್ತಿಗೆ, ಈ ಮನೆ ಸೊಸೆ, ಮರ್ಯಾದೆಯಿಂದ ಮಾತಾಡು. ಈ ಶ್ರೀಕಂಠನ್ ಅತ್ತೆ ಆಯ್ತು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಅವನಿಗೆ ನನ್ನಂದ್ರೆ ತುಂಬಾ ಪ್ರೀತಿ ಅಕ್ಕ. ವಲ್ಲಭ ನನ್ನ ಮದ್ವೆ ಆದ ಅನ್ನೋ ಕೋಪಕ್ಕೆ ಹೀಗೆಲ್ಲ ಮಾಡಿದನನ್ಸುತ್ತೆ. ಆದ್ರೂ ಅವನು ಹೀಗೆಲ್ಲ ಮಾಡ್ಬಾರ್ದಿತ್ತು ಅಕ್ಕ. ಅಮೂಲ್ಯ, ನೀನ್ ನೊಂದ್ಕೊಂಬೇಡಮ್ಮ. ವಲ್ಲಭ, ತುಂಬಾ ನೋವ್ತಿದ್ಯಾ? ಡಾಕ್ಟರ್ ಏನ್ ಹೇಳಿದ್ರು? ಗಾಯ ಎಲ್ಲ ಬೇಗ ವಾಸಿ ಆಗುತ್ತೆ ಅಂತ ಹೇಳಿದ್ರ? ನನ್ನ ಅಣ್ಣ ಯಾಕೆ ಹಿಂಗ್ ಮಾಡ್ದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾನು ಮನೆ ಬಿಟ್ಟು ಹೋಗಿ ನಿನ್ನ ಮದ್ವೆ ಆದೆ ಅನ್ನೋ ಬೇಜಾರಿಗೆ ಮಾಡ್ದ ಅನ್ಸುತ್ತೆ. ನೀನ್ ಬೇಜಾರ್ ಮಾಡ್ಕೊಂಬೇಡ ವಲ್ಲಭ. ನನ್ ಮೇಲಿರೋ ಅತಿಯಾದ ಪ್ರೀತಿಗೆ ಅವ್ನು ನಿನಗೆ ಹೀಗೆ ಮಾಡಿದಾನಷ್ಟೆ. ದಯವಿಟ್ಟು ಕ್ಯೂನಲ್ಲಿ ಒಬ್ಬೊಬ್ರೆ ಬಂದು ನನ್ ಮುಂದೆ ಅಳೋದನ್ನ ನಿಲ್ಸಿ. ನನ್ಗೆ ಇರಿಟೇಟ್ ಆಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ನಿಮ್ಮಿಂದ ನಾನ್ ಅಳ್ತಾ ಕೂರ್ಬೇಕು, ಆದ್ರೆ ನಾನೇ ಹಿಂಗಿಲ್ವಾ, ಕಲ್ ಬಂಡೆ ತರ. ಮತ್ ನಿಮ್ದೇನ್ ಡ್ರಾಮಾ? ಆಕ್ಚುಲಿ ಈ ಗಾಯಗಳು ನನಗ್ ನೋವು ಕೊಡ್ತಿಲ್ಲ, ನನಗ್ ಜೀವನಕ್ಕೆ ಬಿದ್ದಿದ್ಯಲ್ಲ ಆ ಪೆಟ್ಟು ಜಾಸ್ತಿ ನೋವು ಕೊಡ್ತಿರೋದು. ಅದನ್ನ ಹೆಂಗೆ ಸುಧಾರಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ ಅಣ್ಣ ನೀನ್ ಮನೇಲಿಲ್ಲ, ನನ್ ಮದುವೆ ಆಗೋದೆ ಅನ್ನೋ ಬೇಜಾರಲ್ಲಿ ಹೀಗೆಲ್ಲ ಮಾಡ್ತಿದ್ದಾನೇನೋ ಅಂತ ಅನ್ಕೊಂಡ್ಯಲ್ಲ, ಅದು ನಿನ್ ಭ್ರಮೆ. ಅವ್ನ್ ಒಂದೊಂದ್ ಏಟ್ ಹೊಡಿಬೇಕಾದ್ರೂ ಅವ್ನ್ ಕೇಳಿದ ಪ್ರಶ್ನೆ ಏನಿತ್ತು ಗೊತ್ತಾ? ಅಮೂಲ್ಯನ್ನ ಯಾಕೆ ಮದ್ವೆ ಅದೇ ಅಂತ ಅಲ್ಲ, ನಮ್ ಒಡವೆ ಎಲ್ಲಿ ಅಂತ. ಈಗ ನಿನಗ್ ಕೊಡೋ ಬೆಲೆ ಎಷ್ಟು ಅಂತ ಇದೆ ನಿನ್ ಮೇಲಿಟ್ಟಿರೋ ಪ್ರೀತಿ. ಅವನು
ನೀನು ನಿನ್ ಸುತ್ತ ಇರೋರೆಲ್ಲ ನಿನ್ನ ಪ್ರೀತಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಯಾರು ನಿನ್ನ ಪ್ರೀತಿಸ್ತಾ ಇಲ್ಲ. ಆ ಸಿದ್ದು ಪೆದ್ದು ಆದ್ರೂ ಅಷ್ಟೇ, ನಿಮ್ಮ ಅಣ್ಣ ಶ್ರೀಕಂಠ ಆದ್ರೂ ಅಷ್ಟೇ. ನಿನ್ನ ನಂಬಿಕೆ ಕುರುಡಾಗಿದ್ದಕ್ಕೇನೆ ಇವತ್ತು ನಾನ್ ಅನ್ಭವಿಸ್ತಾ ಇರೋದು. ಪ್ರೀತಿ ವಿಷಯದಲ್ಲಿ ಶಾಪಗ್ರಸ್ತೆ ನೀನು, ಗೊತ್ತಾಯ್ತಾ? ಅಲ್ಲ, ಗೊತ್ತಿಲ್ಲದೆ ಒಂದ್ ಮಾತು ಕೇಳ್ತೀನಿ. ನಾನ್ ಅಷ್ಟು ಸಲ ನಿನ್ ಹಿಂದೆ ಬಿದ್ದು ಆ ಸಿದ್ದು ಸರಿ ಇಲ್ಲ, ಅವ್ನ್ ನಂಬಾಡ ಅಂತ ಎಲ್ಲ ಹೇಳ್ದೆ. ಆದ್ರೆ ನೀನ್ ಒಂದ್ಸಲಿನೋ ಕ್ಯಾರೆ ಅಂತಾನು ಅನ್ನಿಲ್ಲ. ಒಂದ್ಸಲನಾದ್ರೂ ಇವ್ನ್ ಹೇಳಿದ್ ನಿಜ ಇರ್ಬೋದು, ಇವನ್ ಮಾತನ್ನ ಯಾಕೆ ನಂಬಾರ್ದು ಅಂತ ಅನ್ಸೇ ಇಲ್ಲ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಮಾತಾಡೋದು ವೇಸ್ಟೆ. ಹಾಗನ್ಸಿದಿದ್ರೆ ನೀನು ನಿಮ್ ಮನೇಲಿ ರಾಣಿ ತರ ಇರ್ತಾ ಇದ್ದೆ, ನಾನು ನಮ್ಮ ಮನೇಲಿ ಮಹಾರಾಜನ್ ತರ ಇರ್ತಾ ಇದ್ದೆ. ಅವಾಗ ಅಪರೂಪಕ್ಕೆ ಸಿಕ್ಕಿ ಜಗಳ ಆಡ್ತಾ ಇದ್ವಿ. ಇವಾಗ ಅಪರೂಪಕ್ಕೆ ನೆಮ್ಮದಿ ಸಿಗ್ಬಾರ್ದ ಅಂತ ಅನ್ಸ್ಬಿಟ್ಟಿದೆ ನನ್ಗೆ. ನಿಂಗೊಂದ್ ವಿಷಯ ಗೊತ್ತಾ? ಈ ಗಲಾಟೆ ಜಗಳ ಇದ್ಯಾವುದು ನನ್ಗೆ ಹೊಸದಲ್ಲ. ಒಂದು ಎದುರು ಮನೆ ಅಂದ್ರೆ ನಿಮ್ಮನೆಯವ್ರ ಜೊತೆ ಜಗಳ ಆಡಿ ಅಭ್ಯಾಸ ಆಗಿತ್ತು. ಇಲ್ಲ ಅಂದ್ರೆ ಕಾಲೇಜಲ್ಲೂ ನನ್ ಮೈ ಮುಟ್ಟಕ್ಕೆ ಯಾವನ್ಗೂ ಅವಕಾಶ ಕೊಡ್ತಿರ್ಲಿಲ್ಲ ನಾನು. ನಿಮ್ ಅಣ್ಣನೇ ಹೋಗಿ ಕೇಳು, ಒಂದಿನ ರಕ್ಷಣ್ ವಿಷಯಕ್ಕೆ ಬಂದಿದ ಅಂತ ತದಕಿದೆ. ಆದ್ರೆ ಇವತ್ತು ಅವ್ನ್ ಎಷ್ಟೇ ಹೊಡಿತಿದ್ರು ನನ್ ಮನ್ಸು ಏಟ್ ತಿನ್ನು ನೋವು ತಿನ್ನು ಅಂತಾನೆ ಹೇಳ್ತಾ ಇತ್ತು. ನನ್ ಕೈಯೇ ಮಾಡಕ್ಕಾಗ್ಲಿಲ್ಲ. ಲೈಫಲ್ಲಿ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಏನು ಗೊತ್ತಾಗದೆ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದೀನಿ ನಾನು. ಒಂದ್ ವೇಳೆ ಧರ್ಮ ಬಂದ್ಬಿಟ್ಟು ಬಾರಪ್ಪ ನನ್ ಜೊತೆ ಅಂದ್ರೂ ದಯವಿಟ್ಟು ಕರ್ಕೊಬಿಡುತ್ತಂದೆ ಅಂತ ಹೇಳ್ಬಿಡ್ತೀನಿ ನಾನು. ಅಷ್ಟ್ರ ಮಟ್ಟಿಗೆ ಜೀವನ ಸಾಕ್ ಅನ್ಸ್ಬಿಟ್ಟಿದೆ ನನ್ಗೆ. ದಯವಿಟ್ಟು ನನ್ ಪಾಡಿಗೆ ಇರಕ್ ಬಿಟ್ಬಿಡು. ಅಕ್ಕ, ಹೇಳಮ್ಮ. ಗಾಯಕ್ಕೇನಾದ್ರೂ ಆಯಿಂಟ್ಮೆಂಟ್ ಇದೆಯಾ ಅಕ್ಕ? ವಲ್ಲಭಂಗ? ಹಾ ಅಕ್ಕ. ತಗೋ, ಇದು ಗಾಯಕ್ಕೆ ತುಂಬಾ ಒಳ್ಳೇದು. ವಲ್ಲಭಂಗ ಹಚ್ಚು. ಸರಿ ಅಕ್ಕ. ಅಕ್ಕ, ನಗಾಡ್ತಾ ಇದ್ದೀರಾ? ಬೆಕ್ಕಿಗೆ ಗಾಯ ಆಗಿದೆ ಅಂತ ಇಲ್ಲಿ ಬಂದು ಮುಲಾಮ್ ಕೇಳ್ದಂಗಿತ್ತು, ಅದಕ್ಕೆ ನಗು ಬಂತು. ಅಕ್ಕ, ಓಕೆ ಅಮ್ಮು, ಆದ್ರೂ ನನ್ಗೊಂದ್ ಡೌಟು. ವಲ್ಲಭಂಗ್ ಪೆಟ್ಟಾಗಿದೆ ಅಂತ ಅವನ ಮೇಲೆ ನೀನ್ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ತೋರಿಸ್ತಿದ್ಯಲ್ಲ, ನಿನ್ ಮನ್ಸಲ್ಲೇನಾದ್ರೂ ಸಮಥಿಂಗ್? ಅಕ್ಕ, ಹಾಗೇನೂ ಇಲ್ಲ ಅಕ್ಕ. ನನ್ ಸಲುವಾಗಿ ಅವ್ನ್ ಹೊಡ್ಸ್ಕೊಂಡ ಅಲ್ವಾ, ಅದಕ್ಕೆ ಪಾಪ ಅನ್ಸ್ತಿದೆ ಅಷ್ಟೇ. ನಮ್ ಜೀವನದಲ್ಲೇನೋ ನಾನು ಕೇಶವ ಪ್ರೀತಿ ಮಾಡಿ ಮದ್ವೆ ಆಗಿದ್ದು, ನಿಮ್ ಜೀವನದಲ್ಲಿ ಮದ್ವೆ ಆದ್ಮೇಲೆ ಪ್ರೀತಿ ಶುರು ಆಗ್ತಿದೇನೋ ಅನ್ನಿಸ್ತು. ಹೋಗ್ಲಿ ಬಿಡು. ಅಕ್ಕ, ಇನ್ನೊಂದು ವಿಷಯ. ಪ್ರತಿ ಸಲ ವಲ್ಲಭ ಅವ್ರ ಅಪ್ಪನ ಹತ್ರ ಬೈಸ್ಕೊಳ್ಳೋದು, ಜಗಳ ಮಾಡೋದು, ನನ್ನ ಅಣ್ಣ ಅವನಿಗೆ ಹೊಡೆಯೋದು ಎಲ್ಲ ನೋಡಿ ನಂಗೆ ಸಾಕಾಗಿದೆ. ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ತುಂಬ ಬೇಜಾರಾಗ್ತಿದೆ ಅಕ್ಕ. ತುಂಬ ಹಿಂಸೆ ಕೂಡ ಆಗ್ತಿದೆ. ನನ್ನಿಂದ ಅವನು ಇಷ್ಟೆಲ್ಲ ಯಾಕೆ ಹಿಂಸೆ ಪಡಬೇಕು? ಅದಕ್ಕೆ ನಾನು ಸಿದ್ದು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಅವಾಗ ಅವ್ನು ಸಿಕ್ಕಾಕೊಳ್ತಾನೆ. ಇಲ್ಲಿ ವಲ್ಲಭ ಏನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ರಿಯಲೈಸ್ ಆಗುತ್ತೆ ಅಲ್ವಾ ಅಕ್ಕ? ಏನ್ ಹೇಳ್ತಿದ್ಯಾ ಅಮ್ಮು ನೀನು? ನಿಮ್ ಮದ್ವೆ ಹಿಂದಿರೋ ರಹಸ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾನು ಅತ್ತಾಡ್ತಾ ಇದ್ರೆ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಇದರಿಂದ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ. ಆಗ ಸಿಕ್ಕಾಕೊಂಡು ಸಿದ್ದು ಅಲ್ಲ, ನಮ್ಮತ್ತೆ. ಅದಕ್ಕೆ ದಯವಿಟ್ಟು ಈ ಕಂಪ್ಲೇಂಟ್ ಎಲ್ಲ ಬೇಡ ಅಮ್ಮು, ಸುಮ್ಮನೆ ಇದ್ಬಿಡು. ಈ ಒಡವೆ ಬಗ್ಗೆ ಇನ್ನೂ ಸ್ವಲ್ಪ ದಿನ ಮಾತಾಡ್ತಾನೆ ಇರ್ತಾರೆ, ಆಮೇಲೆ ಎಲ್ಲರೂ ಮರ್ತು ಹೋಗ್ತಾರೆ. ನೀನ್ ಅಲ್ಲಿವರೆಗೂ ಏನು ಮಾಡ್ಬೇಡ ಆಯ್ತಾ? ಇನ್ಮೇಲೆ ಇದೇ ತರ ನಿನ್ಗೇನಾದ್ರೂ ಯೋಚನೆ ಬಂದ್ರೆ ಈಗ ನನ್ನ ಹತ್ರ ಬಂದು ಹೇಳಿದ್ಯಲ್ಲ ಹಾಗೆ ಹೇಳು, ಇಲ್ಲ ಬಂದೋಗಿ ಇನ್ನೊಂದಾಗತ್ತೆ. ಸರಿ ಅಕ್ಕ, ಅಟ್ಲೀಸ್ಟ್ ಮಾವನ ಹತ್ರ ಆದ್ರೂ ಈ ವಿಷಯದ ಬಗ್ಗೆ ಹೇಳ. ಸಿದ್ದು ವಿಷಯ ಹೇಳಿದ್ರೆ ಅವಾಗ ಅವ್ರ ವಲ್ಲಭನ ತಪ್ಪು ತಿಳ್ಕೊಳಲ್ಲ. ಅಮ್ಮ ತಾಯಿ, ಈ ವಿಷಯ ಮುಖ್ಯವಾಗಿ ಗೊತ್ತಾಗ್ಬಾರ್ದಾಗಿರೋದೇ ನಮ್ಮ ಮಕ್ಕಳಿಗೆ. ನೀನ್ ಹೋಗಿ ಅವ್ರಿಗೆ ಹೇಳ್ತೀನಿ ಅಂತಿದ್ಯಲ್ಲ. ನೀನ್ ಸಿದ್ದು ವಿಷಯ ಆಚೆ ತೆಗೆದ್ರೆ ನಿಮ್ ಮದ್ವೆ ಮಾಡ್ಸಿರೋದು ನಮ್ಮ ಅತ್ತೆ ಬರುತ್ತೆ. ಆಗ ಅತ್ತೆ ಮಾವನ್ ಸಂಬಂಧ ಹಾಳಾಗುತ್ತೆ ಅಲ್ವಾ? ನಿನ್ ಜೀವನ ಸರಿ ಮಾಡ್ಬೇಕು ಅಂತ ಅತ್ತೆ ಅವ್ರ ಜೀವನನೇ ಪಣಕ್ಕಿಟ್ಟಿದ್ದಾರೆ. ಹೀಗಿರುವಾಗ ನೀನು ಅತ್ತೆ ಮಾವನ್ ಸಂಬಂಧನೇ ಹಾಳು ಮಾಡೋ ಐಡಿಯಾ ಕೊಡ್ತಿದ್ಯಲ್ಲ ಅಮ್ಮು. ಬೇಡ ಅಮ್ಮು. ಸರಿ ಅಕ್ಕ, ಹಂಗೇನು ಮಾಡಲ್ಲ.